ಶ್ರೀ ಗುರುದೇವದತ್ತ. ವೀಕ್ಷಕರೇ, ಪ್ರತಿಯೊಬ್ಬ ವ್ಯಕ್ತಿಯು ಯಾವುದಾದ್ರೊಂದು ಮಹಾದಶೆಯಿಂದ ಪಾಸ್ ಆಗ್ತಾನೆ ಇರ್ತಾನೆ. ಯಾವ ಮಹಾದಶೆಯಲ್ಲಿ ಏನು ಮಾಡಬೇಕು, ಮಹಾದಶೆಯಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಸಣ್ಣ ಸಣ್ಣ ರೆಮಿಡಿಗಳು. 9 ಗ್ರಹಗಳಿದ್ದಾವೆ. ಯಾವುದಾದ್ರೊಂದು ಗ್ರಹದ ಮಹಾದಶೆ ನಡೀತಾನೆ ಇರುತ್ತೆ, ಜೀವನದಲ್ಲಿ ಚಾಲ್ತಿಯಲ್ಲಿ ಇರುತ್ತೆ. ಸೂರ್ಯ ಮಹಾದಶೆ ಇದ್ದಾಗ ತಂದೆ ಮತ್ತು ಗುರುಗಳ ಅವಮಾನವನ್ನು ಮಾಡಬಾರದು, ಧರ್ಮದಿಂದ ನಡ್ಕೋಬೇಕು, ಈಗೋ ಇರಬಾರ್ದು, ಸರ್ಕಾರಿ ನಿಯಮವನ್ನು ಮುರಿಬಾರ್ದು, ಬ್ರೇಕ್ ಮಾಡಬಾರ್ದು ಸರ್ಕಾರಿ ರೂಲ್ಸ್ಗಳನ್ನು, ಮತ್ತು ಸುಮ್ಮನೆ ಶೋ ಆಫ್ ಮಾಡಬಾರ್ದು. ಇದು ಸೂರ್ಯಂದು. ಚಂದ್ರ ಬಂದಾಗ ಅತಿಯಾದ ಆಲೋಚನೆಗಳನ್ನು ಮಾಡಿಸ್ತಾನೆ, ಅದು ಮಾಡಬಾರ್ದು. ಪ್ರತಿಯೊಂದು ಮಾತನ್ನು ಮನಸ್ಸಿಗೆ ತಗೋಬಾರ್ದು, ಇಲ್ಲಿ ಡಿಪ್ರೆಷನ್ ಬರುತ್ತೆ. ರಾತ್ರಿ ಇಡೀ ಎಚ್ಚರ ಇರಬಾರ್ದು, ಮತ್ತೆ ತಪ್ಪು ವ್ಯಕ್ತಿಗಳ ಮೇಲೆ ವಿಶ್ವಾಸವನ್ನು ಇಡಬಾರ್ದು, ಮೋಸ ಆಗುತ್ತೆ. ಕುಜ ಮಹಾದಶೆ ಬಂದಾಗ ಕೋಪ ತಾಪ ಆವೇಶ ಇರಬಾರ್ದು, ಸರ್ಪದಂತೆ ಬುಸುಗುಡಬಾರ್ದು, ಜಗಳ ಮಾಡ್ಕೋಬಾರ್ದು, ಜಗಳ ಗಂಟತನ ಬಿಡಬೇಕು. ಗಡಿಬಿಡಿಯಲ್ಲಿ ತರಾತುರಿಯಲ್ಲಿ ಆತುರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು, ರಿಸ್ಕಿ ಕೆಲಸವನ್ನು ಮಾಡಬಾರ್ದು, ಇಂಪಲ್ಸಿವ್ನೆಸ್ಸು ಅಗ್ರೆಸಿವ್ನೆಸ್ಸು ಬಿಡಬೇಕು. ವೀಕ್ಷಕರೇ, ಪರಿಹಾರ ಜ್ಯೋತಿಷ್ಯ ಪ್ಲೇಲಿಸ್ಟ್ನಲ್ಲಿ ಈ ವಿಡಿಯೋ ಹೇಳ್ತಾ ಇದ್ದೀನಿ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಹತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಮತ್ತು ಶೇರ್ ಕೂಡ ಮಾಡಿ. ಬುಧ ಮಹಾದಶೆ ಮುಂದೆ, ಈ ಮಹಾದಶೆಯಲ್ಲಿ ಸುಳ್ಳು ಮಾತಾಡಬಾರ್ದು, ಸಂಬಂಧಗಳನ್ನ ಕಾಪಾಡ್ಕೋಬೇಕು, ಸಂಬಂಧಗಳಲ್ಲಿ ಮಧುರತೆಯನ್ನು ಇಡಬೇಕು. ಸಂಬಂಧಿಕರನ್ನೇ ಯೋಚನೆ ಮಾಡಲಾರದೆ ಬಂಡವಾಳ ಹೂಡಬಾರದು. ಯಾವುದೇ ಕೂಡ ಮಾತುಗಳನ್ನ ಇತರರ ಮಾತಿನಲ್ಲಿ ಬರಬಾರ್ದು. ಡಾಕ್ಯುಮೆಂಟ್ಗಳ ಮೇಲೆ ಸಿಗ್ನೇಚರ್ ಮಾಡ್ಬೇಕಾದ್ರೆ, ಸೈನ್ ಮಾಡಬೇಕಾದ್ರೆ ಎಚ್ಚರಿಕೆ, ಅವುಗಳನ್ನು ಕಳ್ಕೋಬಾರ್ದು. ಕಮ್ಯುನಿಕೇಶನ್ ಚೆನ್ನಾಗಿರಬೇಕು. ಗುರು ಮಹಾದಶೆಯಲ್ಲಿ ಅಹಂಕಾರ ತ್ಯಾಗ ಮಾಡಬೇಕು. ದಾರಿ ತಪ್ಪಿಸುವವರು ಇರ್ತಾರೆ, ಅಂಥವರಿಂದ ಸಲಹೆ ಸೂಚನೆ ತಗೋಬಾರ್ದು. ಧರ್ಮದಿಂದ ಇರಬೇಕು, ಸಂಸ್ಕಾರದಿಂದ ಇರಬೇಕು, ಆಧ್ಯಾತ್ಮಿಕತೆ ಇರಬೇಕು. ಅತಿಯಾದ ನಂಬಿಕೆ ಇತರರ ಮೇಲೆ ಇರಬಾರ್ದು. ಗುರುಗಳ ಜೊತೆ ಚೆನ್ನಾಗಿರಬೇಕು. ಶುಕ್ರ ಮಹಾದಶೆ ಬಂದಾಗ ಸಂಬಂಧಗಳನ್ನು ಹಾಳು ಮಾಡುತ್ತೆ, ನೆಗೆಟಿವ್ ಇದ್ದಾಗ. ಆಗ ರಿಲೇಶನ್ಶಿಪ್ ಇಶ್ಯೂಸ್ ಬರ್ತವೆ. ಆಮೇಲೆ ಧನಹಾನಿ ಆಗುತ್ತದೆ. ಶುಕ್ರ ಅಂದರೆ ಧನಹಾನಿ ಆಗುತ್ತೆ, ಲಕ್ಸುರಿಯಸ್ ಲೈಫ್ಗೆ. ಆಮೇಲೆ ಕೆಲವೊಮ್ಮೆ ಈ ವ್ಯಸನಗಳನ್ನು ಕೂಡ ಕೆಲವರು ಮಾಡ್ತಾರೆ. ಆಮೇಲೆ ಪ್ರೀತಿ ಪ್ರೇಮ ಪ್ರಣಯಗಳಲ್ಲಿ ಬಿದ್ದು ಮೋಸಕ್ಕೂ ಕೂಡ ಗುರಿ ಆಗ್ತಾರೆ. ಇದು ಶುಕ್ರನಿಂದ ಆಗುವಂಥದ್ದು. ಇಂಥದ್ದು ಕೂಡ ಮಾಡಬಾರ್ದು. ಬ್ಲೈಂಡ್ ಆಗಿ ಯಾವ ರಿಲೇಶನ್ಶಿಪ್ನಲ್ಲೂ ಕೂಡ ನಂಬಿಕೆಯನ್ನು ಇಡಬಾರ್ದು. ಶನಿ ಮಹಾದಶೆ ಬರುತ್ತದೆ. ಆಲಸಿ ಆಗಬಾರ್ದು, ಆಲಸಿಯನ್ನಾಗಿ ಮಾಡ್ತಾನೆ, ಸೋಮಾರಿ ಮಾಡ್ತಾನೆ. ಶನಿ ಯಾವಾಗ ಕೆಟ್ಟ ಫಲ ಕೊಡ್ತಾನೆ ಅಂದರೆ, ಬಡವರಿಗೆ, ದುರ್ಬಲರಿಗೆ ಯಾರಾದರೂ ತೊಂದರೆ ಕೊಟ್ಟರೆ, ಕಾಟ ಕೊಟ್ಟರೆ, ಅವರಿಗೆ ತೊಂದರೆ ಕೊಟ್ಟರೆ ನಿಶ್ಚಿತವಾಗಿ ಕೂಡ ಡ್ಯಾಮೇಜ್ ಮಾಡ್ತಾನೆ. ಕಾರ್ಮಿಕರ ಜೊತೆ ಸರಿಯಾಗಿರಬೇಕು, ಸಬಾರ್ಡಿನೇಟ್ಸ್ಗಳ ಜೊತೆ ಚೆನ್ನಾಗಿರಬೇಕು, ಆಮೇಲೆ ಕಲೀಗ್ಸ್ಗಳ ಜೊತೆ ಚೆನ್ನಾಗಿರಬೇಕು. ರಾಂಗ್ ಹಾದಿಯಿಂದ, ಶನಿ ನ್ಯಾಯಕಾರಕ, ತಪ್ಪು ದಾರಿಯಿಂದ ಗಳಿಸಬಾರ್ದು. ಸೊ ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆಯ ದಾರಿ ಇರಬೇಕು. ಅಕ್ರಮದಲ್ಲಿ ನಡೆಯಲ್ಲ, ಸಕ್ರಮ ಮಾತ್ರ. ಇನ್ನು ಅಪೂರ್ಣ ಕೆಲಸಗಳನ್ನ ಮಾಡಿದರೂ ಕೂಡ ಶನಿ ಇದು ಮಾಡಲ್ಲ. ಶನಿ ಮಹಾದಶೆಯಲ್ಲಿ ದಾಡಿ ಕಾಯಬಾರದು. ರಾಹು ಮಹಾದಶೆಯಲ್ಲಿ ಬಂದಾಗ ಬರೀ ಶಾರ್ಟ್ಕಟ್ನಿಂದ ಅರ್ನಿಂಗ್ ಮಾಡ್ಬೇಕಂತ ಅನ್ಸುತ್ತೆ. ಕೆಟ್ಟ ದುರ್ಜನರ ಸಂಘ, ಸಜ್ಜನರ ವಿರೋಧ ಮಾಡುವಂಥದ್ದು, ಇಂಥದ್ದು ಬರುತ್ತದೆ. ಇನ್ನೊಂದು, ತಪ್ಪು ವ್ಯಕ್ತಿಯ ಕಡೆ, ತಪ್ಪು ಜಾಗದಲ್ಲಿ ನೀವು ಬಂಡವಾಳವನ್ನು ಮಾಡ್ತೀರಿ, ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಆಮೇಲೆ ಸ್ಪೆಕ್ಯುಲೇಷನ್ಸ್ ಮಾಡಬಾರ್ದು, ಲಾಸ್ ಆಗುತ್ತೆ. ಅದೃಷ್ಟ ಪರೀಕ್ಷೆ ಪದೇ ಬೇಡ. ಕಣ್ಣು ಮುಚ್ಚಿ ಯಾವುದನ್ನು ಕೂಡ ಲಾಟ್ರಿ ಹಚ್ಚಿದಂಗೆ ಹಚ್ಚಬಾರ್ದು, ಜೂಜ್ ಆಡಿದಂಗೆ ಮಾಡಬಾರ್ದು. ಅದೃಷ್ಟ ಪರೀಕ್ಷೆ ಬೇಡವೇ ಬೇಡ. ಶನಿಯ ರಾಹುವಿನ ನಂತರ ಕೇತು ಬರುತ್ತೆ. ಇಲ್ಲಿ ಎಲ್ಲರಿಂದ ಟೋಟಲಿ ಡಿಸ್ಕನೆಕ್ಟ್ ಮಾಡಲು ನೋಡ್ತಾನೆ, ಐಸೋಲೇಷನ್ ಮಾಡಲು ನೋಡ್ತಾನೆ. ನೀವೇನು ಮಾಡಬೇಕಾದ್ರೆ ವಿಪರೀತವಾಗಿ ಮಾಡಬೇಕು, ಎಲ್ಲರಿಂದ ಡಿಸ್ಕನೆಕ್ಟ್ ಆಗಬಾರ್ದು. ಮೊದಲೇ ವೈರಾಗ್ಯ ಕೊಡ್ತಾನೆ, ಆಘಾತ ಕೊಡ್ತಾನೆ, ಒಂಟಿತನ ಕೊಡ್ತಾನೆ, ನಿರಾಸೆ ಕೊಡ್ತಾನೆ, ಜಿಗುಪ್ಸೆಯನ್ನು ಕೊಡ್ತಾನೆ. ಇಂಥ ಸಂದರ್ಭಗಳಲ್ಲಿ ಪ್ರತಿಯೊಂದು ವಸ್ತುವನ್ನು ವಿಚಾರವನ್ನು ಮನಸ್ಸಿನ ಮೇಲೆ ತಗೋಬಾರ್ದು. ಹಾರ್ಟ್ ಬ್ರೇಕ್ ಸಿಚುವೇಶನ್ಗಳು ಬರ್ತವೆ ಕೇತು ದಶೆಯಲ್ಲಿ. ಹೆಡ್ಲೆಸ್ ಆಗಿ ಆಲೋಚನೆಯನ್ನು ಮಾಡಬಾರ್ದು. ಈ ಒಂಟಿತನದಿಂದ ನೆಗೆಟಿವ್ಸ್ ಆಲೋಚನೆಗಳು ಬರ್ತವೆ, ದೊಡ್ಡ ಕನ್ಫ್ಯೂಷನ್ಗಳು ಬರ್ತವೆ. ಎಲ್ಲದರಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡ್ತೀರಾ, ಎಲ್ಲರೂ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ. ಕೇತು ಈಸ್ ಎ ವಾಂಡ್ರರ್. ವಿನಾಕಾರಣ ಸಿಕ್ಕಲ್ಲಿ ಅಲೆದಾಡಿಸ್ತಾನೆ, ಸುತ್ತಾಡಿಸಿ ಬಿಡ್ತಾನೆ. ಈ ನೋಡ್ಬೇಕಾದ್ರೆ ನಿಮಗೆ ಯಾವ ಮಹಾದಶೆ ನಡೀತಾ ಇದೆ, ಅದೆಲ್ಲ ಫಲಗಳು ಇದೇ ರೀತಿ ಸಿಗ್ತಾ ಇದಾವೆ. ಇಲ್ಲ ನೆಗೆಟಿವ್ ಆಗಿದ್ರೆ ಇದೇ ರೀತಿ ಫಲಗಳು ಸಿಗ್ತವೆ. ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಗುರುದೇವ.